ರೇಣುಕಾಸ್ವಾಮಿ ಕೊಲೆಗೆ ಬಳಸಿದಂತ ವಸ್ತುಗಳು ಮಾರಕಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ಏನೇನಿತ್ತದರಲ್ಲಿ? ಕೋಲು, ದೊಣ್ಣೆ, ರಾಡು, ಜೊತೆಗೆ ಏನಂದ್ರೆ ದರ್ಶನ್ ಧರಿಸಿದ್ದಂಥ ಬೆಲ್ಟ್, ಅದರಲ್ಲಿ ಆ ಬೆಲ್ಟ್ ತೆಗೆದು ಹೊಡೆದರಂತೆ, ಹಗ್ಗ, ಇಂಥ ಹಲವಾರು ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. FSLಗೆ ಕಳುಹಿಸಿ ಕೊಡಲಾಗಿದೆ. ತನಿಖೆಯ ಒಂದು ಭಾಗ ಇವೆಲ್ಲವೂ ಕೂಡ FSLಗೆ ಕಳುಹಿಸಿಕೊಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದಂಥ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಅದಾದ್ಮೇಲೆ ಒಂದಷ್ಟು ಪ್ರಕ್ರಿಯೆಗಳು ಶುರುವಾಗ್ತವೆ. ಏನು ಎತ್ತ, ಅದರಲ್ಲಿ ಯಾರ್ಯಾರ ಕೈಯ ಗೆರೆಗಳು ಮೂಡಿವೆ, ಏನು ಅದೆಲ್ಲದೂ ಕೂಡ, ಯಾವ್ಯಾವ ಅಸ್ತ್ರಗಳನ್ನು ಬಳಸಲಾಗಿದೆ, ಎಲ್ಲೆಲ್ಲ ಹೊಡೆಯಲಾಗಿದೆ, ಇದೆಲ್ಲದೂ ಕೂಡ ಮಾರಕಾಸ್ತ್ರಗಳನ್ನು ಈಗ FSLಗೆ ಕಳುಹಿಸಿ ಕೊಡಲಾಗಿದೆ. ಇನ್ನು ಹಲವಾರು ಸಂಗತಿಗಳನ್ನು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಕೊಲೆ ವೇಳೆ ಬಳಸಿದಂಥ ವಸ್ತುಗಳು ಈಗ ಪೊಲೀಸರ ಬಳಿ ಇವೆ, ಅದನ್ನು FSLಗೆ ಕಳುಹಿಸಿಕೊಡಲಾಗಿದೆ. ಯಾವ ಕಾರಣದಿಂದ ಕೊಲೆ ಮಾಡಲಾಯಿತು, ಬೇರೆ ಬೇರೆ ಕಥೆಗಳು ಕೂಡ ಹೊರಗಡೆ ಬರ್ತಾ ಇವೆ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಂದೊಂದು ಏಟು ಬಿದ್ದಂಥ ಸಂದರ್ಭದಲ್ಲೂ ಕೂಡ ನೋಡಿ, ಬೇರೆಯವರು ಹೊಡೆಯುವಂಥದ್ದು ಬಹಳ ಸುಲಭ, ತಾವು ಹೊಡೆತ ತಿನ್ನೋದಿದೆಯಲ್ಲ ಬಹಳ ಕಷ್ಟ. ರೇಣುಕಾಸ್ವಾಮಿಯಿಂದ ಅವನಿಗೆ ಹೊಡೆದು ಬಡ್ದು ವಿಡಿಯೋ ಮಾಡಿಸುವಂಥ ಒಂದು ಹುನ್ನಾರ ಇತ್ತಂತ ಇವ್ರದ್ದು. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಈ ರೀತಿ ಮೆಸೇಜ್ ಕಳಿಸಬಾರ್ದಾಗಿತ್ತು, ಫೋಟೋ ಹಾಕಬಾರ್ದಾಗಿತ್ತು, ಯಾವ ಹೆಣ್ಣಿಗೂ ಕೂಡ ನಾನು ಈ ರೀತಿ ಅವಮಾನ ಮಾಡಲ್ಲ ಅಂತ ಒಂದು ವಿಡಿಯೋ ಮಾಡಿಬಿಡಬೇಕು ಅಂತ. ವಿಡಿಯೋ ಮಾಡಿ ಬಿಡೋಕ್ಕೆ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಬರ್ಬೇಕಾಗಿತ್ತಾ, ಶೆಡ್ಡಿಗೆ ಹಾಕಬೇಕಾಗಿತ್ತಾ, ಎಲ್ಲ ಸೇರ್ಕೊಂಡು ತದಕಬೇಕಾಗಿತ್ತ, ಅವನಿಗೆ ರಾಡ್ ಗಿಡಲ್ಲಿ ಹಲ್ಲೆ ಮಾಡಬೇಕಾಗಿತ್ತ, ಮರ್ಮಾಂಗಕ್ಕೆ ಹೊಡಿಲೇಬೇಕಾಗಿತ್ತ, ಸಿಗರೇಟಿಂದ ಸುಡಬೇಕಾಗಿತ್ತ, ಇದನ್ನೆಲ್ಲ ಮಾಡಿದ್ರು ಕೂಡದ ಆಮಲಲ್ಲಿ ಹೊಡೆತ ತಿನ್ನಕ್ಕೆ ಆಗದನೇ ಅವನು ಸತ್ತೇ ಹೋದ. ನೋಡಿ ಹೆಂಗೆ ಬಂತು ಅಂತ. ಕರೆದು ಹೆದರಿಸಿ ಬದರಿಸಿ 4 ಏಟು ಹೊಡೆದು ವಿಡಿಯೋ ಮಾಡಿಸುವಂಥದ್ದಿತ್ತು, ಆದರೆ ಬೇರೆದೇ ಉಲ್ಟಾ ಹೊಡೆದು ಬಿಡ್ತು. ಬಂದಿತ್ತಲ್ಲ, ತುಂಬಿ ಬಂದಿತ್ತು ಅಷ್ಟೊತ್ತಿಗೆಲ್ಲನೇ. ಪಾಪದ ಕೂಡ ತುಂಬಿ ಬಂದಂಥ ಸಂದರ್ಭದಲ್ಲಿ ಹಿಂಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಚಿತ್ರದುರ್ಗದಿಂದ ಕರೆಸಿದ್ದೇ ತಪ್ಪು. ಇವರು ಅವನೊಬ್ಬ ಕೆಲಸ ಇಲ್ದಿರೋರಂತವನು, ಅವನು ಅಭಿಮಾನಿ ಬಳಗದ ಅಧ್ಯಕ್ಷ, ಅವನು ಕರ್ಕೊಂಬಂದ. ಎಸ್, ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಈಗ ಜೊತೆಗಿದ್ದಾರೆ, ನಮ್ಮ ಕ್ರೈಮ್ ಹೆಡ್. ಸಾಕಷ್ಟು ಸಂಗತಿಗಳನ್ನು ನಾವು ಮಾತಾಡ್ತೀವಿ. ಜೊತೆಗೆ ಏನಂದ್ರೆ ಹಲವಾರು ಸಂಗತಿಗಳಿವೆ. ಈ ಕಾರ್ ಯಾರದ್ದದು? ಸ್ಕಾರ್ಪಿಯೋ ಕಾರ್ ಯಾರಿಗೆ ಸೇರಿದ್ದು? ಆ ಸ್ಕಾರ್ಪಿಯೋ ಕಾರಲ್ಲೇನೆ ಈ ರೇಣುಕಾಸ್ವಾಮಿಯ ಶವವನ್ನು ತಗೊಂಡೋಗಿದ್ದು. ಈ ಸ್ಕಾರ್ಪಿಯೋ ಕಾರು ಪುನೀತ್ ಅನ್ನುವಂಥವರ ಹೆಸರಲ್ಲಿದೆ. ಯಾರೀತ? ಪೊಲೀಸರಿಗೆ ಹುಡುಕ್ತಾ ಇದ್ದಾರೆ. ಗ್ರಾಚಾರ ಕಾದಿದೆ ಪುನೀತ್ಗೂ ಕೂಡ. ಯಾಕೆ ಕಾರ್ ಕೊಟ್ಟಿದ್ದಿ, ಏನು ಎತ್ತ? ಅದಕ್ಕೆ ಈ ವೆಹಿಕಲ್ ಯಾರಾದರೂ ಬಳಸ್ತಿರ್ತಾರಲ್ಲ, ಅದರಲ್ಲೂ ದುಷ್ಟರು ಬಳಸ್ತಿರ್ತಾರೆ ನೋಡಿ, ಕೆಟ್ಟ ಮನಸ್ಸಿನವರು. ಬಹಳ ಕೇರ್ಫುಲ್ ಆಗಿರಬೇಕು ನೀವು. ಏನೋ ವೆಹಿಕಲ್ ತಗೊಂಡೋದ, ಅವನ ಹೆಸರಿಗೆ ಮಾಡ್ಕೊಂಡವನೋ ಇಲ್ವೋ 10 ಬಾರಿ ಯೋಚನೆ ಮಾಡಬೇಕು, ನೋಡಬೇಕು ಯಾವ್ಯಾವುದಕ್ಕೆ ಬಳಸ್ಬಿಡ್ತಾರೋ. ಕೊನೆಗೆ ಹಿಡ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಈ ಹಳೆ ಸ್ಕೂಟರ್ಗಳನ್ನು, ಹಳೆ ವೆಹಿಕಲ್ಗಳನ್ನು ಎಲ್ಲವನ್ನೂ ತಗೊಂಡೋಗಿ ನಿಲ್ಲಿಸಿ ಅದರಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿಬಿಟ್ಟಿದ್ರು. ಅದಾದಮೇಲೆ ಯಾರ್ಯಾರು ವೆಹಿಕಲ್ ಓನರ್ಗಳಿದ್ರಲ್ಲ ಅವ್ರನ್ನೇ ಬೆಂಡೆತ್ತಿಬಿಟ್ರು ಪೊಲೀಸರು. ಇದು ಕೂಡ ಆಗಿರೋದಂಗನೇ ಇಲ್ಲಿ ಪುನೀತನ ಹೆಸರಿದೆ. ಪುನೀತ್ ಅನ್ನುವಂಥವ್ರ ಹೆಸರು. ಯಾರೀ ಪುನೀತ್? ಈಗ ಪೊಲೀಸರೀಗ ಶುರು ಮಾಡಿದ್ದಾರೆ. ಬರೀ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ವಿ. ಜೊತೆಗೇನು ಅಂತಂದರೆ ಹೆಂಗೆ ಇವರ ಪಾಪದ ಕೂಡ ತುಂಬಿ ಬಂದಿತ್ತು, ಅಲ್ಲಿಂದ ಹೆಂಗೆ ಇಡೀ ಟರ್ನ್ ಆಯಿತು ಅಂತ. ಕರ್ಕೊಂಬಂದಂಥ ಕಾರಣ ಬೇರೆ ಇತ್ತಂತ ಇವ್ರದ್ದು. ಕರ್ಕೊಂಬಂದಂಥ ಕಾರಣ ಅಂದರೆ ಕರ್ಕೊಂಬಂದು ಹೆದರಿಸಿ ಬೆದರಿಸಿ ಇವರಿಂದ ವಿಡಿಯೋ ಮಾಡಿಸ್ಬೇಕು, ತಪ್ಪಾಯಿತು, ಯಾವ ಹೆಣ್ಣಿಗೂ ಕೂಡ ನಾನು ಈ ರೀತಿ ಮಾಡಲ್ಲ ಅಂಥೇಳಿ ಈ ತಪ್ಪೊಪ್ಪಿಗೆ ಏನು ಹೇಳಿಸ್ಬೇಕಾಗಿತ್ತು. ಉದ್ದೇಶ ಅದಿತ್ತು. ಆದರೆ ಅವನು ಹೊಡೆತ ತಿನ್ನಕ್ಕೆ ಆಗದೇನೆ ಸತ್ತೇ ಹೋದ ಅನ್ನುವಂಥ ಮಾತುಗಳು. ಜೊತೆಗೆ ಈಗ ಏನು ಕಾರ್ ಸಿಕ್ಕಿದೆ ಅಂದರೆ ಜೀಪ್ ಏನಿದೆ, ಆ ಜೀಪ್ ಯಾರಿಗೆ ಸೇರಿದ್ದು? ಪುನೀತ್ ಅನ್ನುವಂಥ ವ್ಯಕ್ತಿ ಸೇರಿದ್ದು ಅನ್ನುವಂಥದ್ದು. ಈಗ ಆತನಿಗೆ ಯಾವ ರೀತಿ ಸಂಕಟಗಳು ಶುರುವಾಗಿದೆ, ಯಾರೀ ಪುನೀತ್, ಇದ್ರ ಬಗ್ಗೆ ಕಂಪ್ಲೀಟ್ ವಿವರಗಳೇನು? ಈಗಾಗಲೇ ತನಿಖೆಯನ್ನ ಏನು ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೊಂಡು ಎಲ್ಲಾ ದಿಕ್ಕಿನಲ್ಲೂ ಕೂಡ ಆಂಗಲಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಅಷ್ಟೇ ನಾವು ಹೇಳಿದ್ವಿ, ಒಂದು ಸ್ಕಾರ್ಪಿಯೋ ವೆಹಿಕಲ್ ಅಲ್ಲಿ ಬಾಡಿಯನ್ನು ಶಿಫ್ಟ್ ಮಾಡಿದ್ರು. ನೀವು ಆ ಫೋಟೋದಲ್ಲಿ ಗಮನಿಸಬಹುದು, ಆ ಹಿಂದ್ಗಡೆ ಡಿಕ್ಕಿ ಏನು ಓಪನ್ ಆಯಿತು ಅದೇ ಅವ್ರಿಗೆ ಪೊಲೀಸರಿಗೆ ಸಿಕ್ಕಂತ
ಫಸ್ಟ್ ಕ್ಲೂ ಈ ಒಂದು ಬಾಡಿಯನ್ನು ಬೇರೆ ಕಡೆಯಿಂದ ಕೊಲೆ ಮಾಡಿ ತಗೊಬಂದು ಇಲ್ಲಿ ಈ ಮೋರಿಗೆ ಬಿಸಾಕಿದ್ದಾರೆ ಅಂತ. ಯಾಕೆಂದರೆ ನಾನು ಹೇಳ್ದಂಗೆ ಅವಾಗ ಬೆಳಗಿನ ಜಾವ ಅವರು ಏನು 3 ಗಂಟೆ 4 ನಿಮಿಷಕ್ಕೆ ಬರುತ್ತೋ ಬಂದಾಗ ಆ ಸರ್ವಿಸ್ ರೋಡಲ್ಲಿ ಬಂದಾಗ ಏನು ಹಿಂದೆ ಡಿಕ್ಕಿ ಕ್ಲೋಸ್ ಆಯಿತು, ಮತ್ತೆ ಆ 5-6 ನಿಮಿಷಕ್ಕೆ ಮತ್ತೆ ವಾಪಸ್ ಅದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಡಿಕ್ಕಿ ಓಪನ್ ಆಗಿತ್ತು, ಹಿಂದ್ಗಡೆದು ಡೋರ್ ಓಪನ್. ಅಲ್ಲಿಂದನೇ ಗೊತ್ತಾಯಿತು ಇದು ಬೇರೆ ಕಡೆ ಕೊಲೆ ಮಾಡಿ ಇಲ್ಲಿ ಒಂದು ಬಾಡಿಯನ್ನು ಬಿಸಾಕಿದ್ದಾರೆ ಅಂತ. ನಂತರ ಅದೇ ಒಂದು ದಿಕ್ಕಿನಲ್ಲಿ ಆ ಒಂದು ಎಲ್ಲೆಲ್ಲಿ ಹೋಯ್ತು ಆ ಒಂದು ಸ್ಕಾರ್ಪಿಯೋ ವೆಹಿಕಲ್ ಅಂತ ಕಂಪ್ಲೀಟಾಗಿ ಮ್ಯಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ಅಪಾರ್ಟ್ಮೆಂಟ್ ಆ ಮೋರಿಯಿಂದ ಅಪ್ ಟು ಆ ಶೆಡ್ವರೆಗೂ ಕೂಡ ಅಲ್ಲಿದ್ದಂಥ CCTV ರಸ್ತೆಯಲ್ಲಿ ಎಲ್ಲವೂ ಕೂಡ ಮಾನಿಟರ್ ಮಾಡ್ತಾರೆ. ಕೊನೆಗೆ ಆ ನಂಬರು ಕೂಡ ಗಾಡಿ ವೆಹಿಕಲ್ ನಂಬರ್ ಕೂಡ ಪತ್ತೆ ಆಗುತ್ತೆ. ಇದು ಪುನೀತ್ ಅನ್ನೋ ವ್ಯಕ್ತಿಗೆ ಸೇರಿದ್ದು. ಇದು ವಿನಯ್ ಅಂತ ಏನು ಆ ಒಂದು ಶೆಡ್ಡನ್ನು ನೋಡ್ಕೋತಾನೆ, ಅವನು ಈ ಪುನೀತ್ ಹತ್ರ ಈ ಒಂದು ವೆಹಿಕಲ್ ಬೇಕು ಅಂತ ತಗೊಂಡು ಆ ವೆಹಿಕಲಲ್ಲಿ ಈ ಒಂದು ಬಾಡಿಯನ್ನು ಹಾಕೊಂಡು ಅಲ್ಲಿ ಏನು ಈಗಾಗಲೇ 30 ಲಕ್ಷ ರೂಪಾಯಿ ಡೀಲ್ ಆಗುತ್ತೆ, ಆ ಹುಡುಗರು ಆ ಬಾಡಿಯನ್ನು ಹಾಕೊಂಡು ಸೀದಾ ತಗೊಂಬಂದು ಇಲ್ಲಿ ಈ ಒಂದು ಮೋರೆಯಲ್ಲಿ ಡಿಸ್ಪೋಸ್ ಮಾಡಿ ಮತ್ತೆ ವಾಪಸ್ ಆಗಿರ್ತಾರೆ. ಈಗ ಒಂದು ಕಡೆ ಈಗ ಹೇಳ್ದಂಗೆ ಒಂದು ಈ ವೆಹಿಕಲ್ ಕೊಟ್ಟವ್ರದ್ದು ಕೂಡ ಈಗ ಅವನಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಸೇರಿಸ್ತಾರೆ. ಯಾಕೆಂತಂದ್ರೆ ಈ ಯಾವ ಕಾರಣಕ್ಕೋಸ್ಕರ ಅವ್ರು ಕೇಳ್ಕೊಂಡಿದ್ರು, ಇಲ್ಲ ಅವನಿಗೆ ಈ ಒಂದು ಪ್ರಕರಣದ ಬಗ್ಗೆ ಗೊತ್ತಿತ್ತಾ, ಅಥವಾ ಬಾಡಿ ಸಾಕ್ಸೋಕ್ಕೋಸ್ಕರನೇ ಅವ್ನು ಕೊಟ್ಟಿದ್ದ, ಅಥವಾ ಬೇರೆ ವಿಚಾರಕ್ಕೆ ಈ ಥರ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಆತನನ್ನು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಮುಂದಿನ ಹಂತದ ಒಂದು ತನಿಖೆ ಮುಂದುವರಿಯುತ್ತೆ. ಇನ್ನೊಂದು ಕಡೆ ಈಗಾಗಲೇ ವಿಡಿಯೋ ಮಾಡಿಕೊಂಡು ಅಂದರೆ ರೇಣುಕಾ ಸ್ವಾಮಿನ ವಿಡಿಯೋ ಮಾಡಿಕೊಂಡು ಅದನ್ನು ಎಲ್ಲ ತಪ್ಪೊಪ್ಪಿಗೆ ಮಾಡಿಸ್ಕೊಂಡು ಎಲ್ಲನೂ ಕೂಡ ಅದನ್ನು ಕೂಡ ಪೋಸ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಏನಿತ್ತು, ಅದು ಈ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಅಲ್ಲಿದ್ದಂಥ ಪವಿತ್ರ ಗೌಡ ಈ ಥರ ಕಾಮೆಂಟ್ ಆಗ್ತಾರೆ ಅಂತ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಾಗೋಗಿದ್ದು. ಅದು ಸೈಬರ್ ಸೆಲ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರೆ ನೇರವಾಗಿ ಪೊಲೀಸರೇ ಅವ್ರನ್ನ ಕರೆಸಿ ಒದ್ದು ಬುದ್ಧಿ ಹೇಳಿ ಕಳಿಸಿರೋರು. ಅಥವಾ ಇಲ್ಲ ಅದೇ ಥರ ಮಾಡಬೇಕು ಅಂದಿದ್ರೆ ಅವನ್ನೇ ಕರೆಸಿದ್ರೆ ಸೀದಾ ದರ್ಶನ್ ಮನೆಗೆ ಕರೆಸಿ ನೋಡಪ್ಪ ಈ ಥರ ಮಾಡಬೇಡ ಅಂತ ಹೇಳಿದ್ರು ಕೂಡ ಅವನು ಕೂಡ ಆ ಥರ ಕೇಳ್ತಾನೆ. ಆದರೆ ಇದು ಈ ರೀತಿ ಅಲ್ಲಿಂದ ಕಿಡ್ನಾಪ್ ಬಂದು ಶೆಡ್ಡಲ್ಲಿ ಕೂಡ ಹಾಕಿ ಬೆಳಿಗ್ಗೆ ಅಂದರೆ 11:15 ಸಂಜೆ 6:15ವರೆಗೂ ಕೂಡ ನಿರಂತರವಾಗಿ ಒಬ್ರು ಆತನ ಮೇಲೆ ಅಲ್ಲೇ ಮಾಡಿಕೊಂಡೇ ಹೊಡೆಯೋಕ್ಕೆ ಬಂದಿದ್ದು. ಅದು ಬೆಲ್ಟಿಂದ ಹೊಡೆದಿದ್ದಾರೆ, ಒಂದು ರಿಪೀಸ್ ಪಟ್ಟಿಯಿಂದ ಹೊಡೆದಿದ್ದಾರೆ, ದೊಡ್ಡೆಯಿಂದ ಹೊಡೆದಿದ್ದಾರೆ, ಆಮೇಲೆ ಜೊತೆಗೆ ರಾಡಿಂದನೂ ಕೂಡ ಹೊಡೆದಿರೋದು. ಇವೆಲ್ಲವೂ ಕೂಡ ಹಂತವಾಗಿ ಆತನಿಗೆ ಮಾಡಿ ಕೊನೆಗೆ ಆತ ಸಾವನ್ನಪ್ತಾನೆ. ಈ ಒಂದು ಸಂಬಂಧಪಟ್ಟಂಗೆ ಈಗ ಪಶ್ಚಾತ್ತಾಪ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಇದನ್ನು ಮಾಡೋ ಮುಂಚೆನೆ ಕಂಪ್ಲೀಟ್ ಇಲ್ಲ ಆಗೋ ಮುಂಚೆನೆ ಈ ಕಾನೂನು ಏನಿದೆ, ಯಾಕೆಂದರೆ ಕಾನೂನಿಗೆ ಮಾರಲ್ ಪೊಲೀಸ್ ಮಾಡೋದಕ್ಕಿಂತ ಫಸ್ಟ್ ಕಾನೂನಲ್ಲಿ ಏನಿದೆ ಇದ್ರ ಬಗ್ಗೆ ಏನು ಮಾಡ್ಬೋದು ಅನ್ನೋದು. ಯಾಕೆಂದರೆ ಅವರು ಸ್ಟಾರ್ ಆಗಿರೋರು, ಕಂಪ್ಲೀಟಾಗಿ ಇಡೀ ಈ ರಾಜ್ಯದ ಜನತೆ ನೋಡ್ತಾ ಇರ್ತಾರೆ, ಅವರ ಏನು ಪ್ರತಿಯೊಂದು ಕೂಡ ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅವರನ್ನು ಎಷ್ಟೊಂದು ಜನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿರ್ತಾರೆ. ಈ ಒಂದು ಮೆಸೇಜೇ ಬೇರೆ ಕಡೆ ಎಲ್ಲ ಹೋಗುತ್ತೆ. ಈ ರೀತಿ ಮಾಡ್ಕೊಂಡು ಬಂತಂದ್ರೆ ಸ್ಟಾರ್ ಯಾವ್ದೇ ಆದ್ರೂ ಕೂಡ ಇದೇ ರೀತಿ ಅವ್ರನ್ನ ಎಲ್ಲರೂ ಕೂಡ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು ರಂಗನಾಥ್. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.